ನಮ್ಮೆಲ್ಲರೂ ಶರಣು ಶರಣ. ಶ್ರೀಗಳ ಸಾನ್ನಿಧ್ಯದಲ್ಲಿ ತಪೋವನದಲ್ಲಿ ನನಗೆ ನಾನು ಮಾತನ್ನು ನೆನಪಾಗುತ್ತದೆ. ಅವಕಾಶ ಕೊಟ್ಟದ್ದು ಇದೊಂದು ನನ್ನ ದೊಡ್ಡ ಸೌಭಾಗ್ಯ. ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಾನು ನೆನಪು ಮಾಡಿಕೊಳ್ಳಬೇಕಾದಂಥ ವಿಷಯ ಶ್ರೀಗಳ ಜೀವನ ವೈಶಿಷ್ಟ್ಯ ಮತ್ತು ಅವರ ಸಾಧನಾ ವೈಶಿಷ್ಟ್ಯ ಕುರಿತು ಒಂದು 4 ಮಾತು ನಾನು ನೆನಪು ಮಾಡ್ತೀನಿ. ಶ್ರೀಗಳು 5000 ವರ್ಷಗಳ ಹಿಂದಿನ ಹರಪ್ಪ ಮಹೇಂದ್ರೋದಾರಲ್ಲಿಯ ಈ ಮೀನು ಸಂಸ್ಕೃತಿಯನ್ನು ತೆಗೆದುಕೊಂಡು ಬಂದರು. ಅಲ್ಲಿ ಏನು ಶಿವಯೋಗ ರಹಸ್ಯ ಇತ್ತು, ಯಾವ ಸ್ವರೂಪಗಳಿತ್ತು, ಅದನ್ನು ತೆಗೆದುಕೊಂಡು ಬಂದು ಸುಮಾರು 1000 ವರ್ಷಕ್ಕಿಂತ ಹಿಂದಿನ ಪುರಾತನ ಆದಂಥ ಜ್ಞಾನಗಂಜ ಆಶ್ರಮದ ಸತ್ಪುರುಷರ ಆ ತಪಶಕ್ತಿಯನ್ನು ತೆಗೆದುಕೊಂಡು ಬಂದರು. ಸುಮಾರು 900 ವರ್ಷಗಳ ಹಿಂದಿನ ಅನುಭವ ಮಂಟಪದ ಆ ವಚನ ಸಾಹಿತ್ಯವನ್ನು, ಆ ವಚನ ಸಾರವನ್ನು, ಆ ಬೆಳಗಿನ ವಚನವನ್ನು ತೆಗೆದುಕೊಂಡು ಬಂದು ತಪೋವನದಲ್ಲಿ ಅದನ್ನು ಸಮ್ಮಿಳಿತ ಮಾಡಿದರು. ಇದು ಅವರ ಜೀವನದ ಒಂದು ಸಂಕ್ಷಿಪ್ತ ಸಾರಾಂಶ. ನಾವು ಜ್ಞಾನಗಂಧ ಆಶ್ರಮದ ಬಗ್ಗೆ ಸಾಕಷ್ಟು ಓದೇವಿ, ಶ್ರೀಗಳಿಂದ ಕೇಳಿದೆ. ಅಲ್ಲಿ ಸುಮಾರು 1000 ವಯಸ್ಸಿನ ಹಿರಿಯ ಮಹಾತಪ ಸ್ವಾಮಿಗಳಂತಾರೆ. ಅಲ್ಲಿ 2 ವಿಭಾಗಗಳು, ವಿಜ್ಞಾನ ಮತ್ತು ಯೋಗ. ಶ್ರೀ ಪ್ರಭುರಾಮ್ಜಿ ಮತ್ತು ಶ್ರೀ ಶ್ಯಾಮಾನಂದಜಿ ಅನ್ನೋರ ಮುಖ್ಯಸ್ಥರು. ಅಲ್ಲಿ ನಿಮಾನಂದಜಿ ಅಂತ ಒಬ್ಬರು ಅವರ ಕೆಲಸ ಜಗತ್ತಿನಲ್ಲಿ, ಅದರಲ್ಲಿಯೂ ಭಾರತದಲ್ಲಿ ಶ್ರೇಷ್ಠ ಜೀವಾತ್ಮರೇನಾದಾರ ಅವರನ್ನು ಆರಿಸಿಕೊಂಡು ತೆಗೆದುಕೊಂಡು ಹೋಗಿ ಜ್ಞಾನಗಂಜ ಆಶ್ರಮಕ್ಕೆ ಸೇರಿಸುವುದು. ಅಲ್ಲಿ ಅವರು ಪರಿಣಿತಿ ಪಡೆದ ಮೇಲೆ ಆ ಜ್ಞಾನಗಂಜ ಆಶ್ರಮದವ್ರು ಏನು ಮಾಡ್ತಾರೆ, ಹೊಳ್ಳಿ ಮತ್ತು ಭೂಲೋಕಕ್ಕೆ ಕಳಿಸಿ ಲೋಕ ಕಲ್ಯಾಣಕ್ಕಾಗಿ ಅವರನ್ನು ಸಿದ್ಧಪುರುಷರನ್ನಾಗಿ ಮಾಡಿ ಅವರಿಗೆ ಆದೇಶ ಕೊಟ್ಟು ಕಳಿಸ್ತಾರೆ. ಅವ್ರು ಮಾಡುವಂಥ ಕೆಲಸ ಇಷ್ಟೇ, ಜಗತ್ತಿನಲ್ಲಿ ಒಳ್ಳೆಯ ಆಚಾರ ವಿಚಾರಗಳು, ಒಳ್ಳೆಯ ನೀತಿ ಸಂಪ್ರದಾಯಗಳು ಬರಬೇಕು ಅನ್ನೋದು ಅಷ್ಟೇ ಅವರ ಉದ್ದೇಶ. ಅಲ್ಲಿ ಸುಮಾರು 60 ಜನ ಸತ್ಪುರುಷರು ಅದಾರ. ಅದರಲ್ಲಿ ತಾಯಂದಿರು ಹೆಣ್ಮಕ್ಳು ಅದಾರ. ಅವರ ಹೆಸರುಗಳನ್ನು ಬಹಿರಂಗಪಡಿಸಿಲ್ಲ, ಅವರಿಗೆ ಭೈರವಿ ಇರುವಂಥ ಮಾತ್ರ ಹೇಳಲಾಗ್ತಾ ಇದೆ. ಶ್ರೀಗಳು ನಿಮಾನಂದಜಿ ಅವರ ಮುಖಾಂತರ ಹೋದ ಜನ್ಮದಲ್ಲಿ ಕ್ಷೇಮಾನಂದಜಿ ಅಂತೇಳಿ ಅಲ್ಲಿ ಇದ್ದರು. ಅವರ ಜೊತೆಗೆ ಮತ್ತೊಬ್ಬರು ಶ್ರೀ ವಿಶುದ್ಧಾನಂದಜಿ ಅನ್ನೋರಿದ್ದರು. ಅವರಿಗೆ ಗಂಧ ಬಾಬಾಜಿ ಅಂತ ಕರಿತೇವೆ. ಅವರಿಬ್ಬರು ಅಲ್ಲಿಂದ ಬಂದಂಥವ್ರು ತಿರುಗಿ. ಇನ್ನು ಶ್ರೀಗಳ ಹುಟ್ಟನ್ನು ನೋಡಿದ್ರು ಅಂತಂದ್ರೆ 12ನೇ ಶತಮಾನದ ಅನುಭವ ಮಂಟಪದಲ್ಲಿಯ ಕೆಲವು ಸಾರವನ್ನು, ಅಲ್ಲಿಯ ರಸತತ್ವವನ್ನು ಹೆಂಗೆ ತಗೊಂಡು ಬಂದರು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಕಲ್ಯಾಣ ಕ್ರಾಂತಿ ಆಯಿತು. 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದಮೇಲೆ ರುದ್ರಮುನಿ ಸ್ವಾಮಿಗಳನ್ನು ಅನ್ನುವಂಥ ಒಬ್ಬ ಶರಣರ ಮುಖಂಡತ್ವದಲ್ಲಿ ಒಂದು ತಂಡ ಬೀದರ್ ಬಸವ ಕಲ್ಯಾಣದಿಂದ ಉಳವಿ ಕಡೆ ಬಂತು. ಅದರ ಮುಖ್ಯಸ್ಥರಿದ್ದರು ರುದ್ರಮುನಿ ಸ್ವಾಮಿಗಳು 12ನೇ ಶತಮಾನದಲ್ಲಿ. ಅವರು ಬಂದು ಹುಣಸಿಕಟ್ಟೆ ಅಂತ ಗ್ರಾಮದಲ್ಲಿ ವಾಸ್ತವ್ಯ ಮಾಡಿದರು. ಆ ಹುಣಸಿಕಟ್ಟೆ ಸುತ್ತಲ ಊರುಗಳದ, ಉದಾಹರಣೆಗೆ ಕಾದರವಳ್ಳಿ ಅಂತೇಳಿ, ಕಾದರವಳ್ಳಿ ಅಲ್ಲಿ ಶರಣರು ಯುದ್ಧ ಮಾಡಿದರು. ಕೆಲವರು ಲಿಂಗೈಕ್ಯರು. ಅಲ್ಲಿ ರುದ್ರಮುನಿ ಸ್ವಾಮಿಗಳು ಒಂದು ಆಶ್ರಮ ಇದೆ ಹುಣಸಿಕಟ್ಟೆಯಲ್ಲಿ, ಬೈಲಂಬತ್ತು. ಆ ಆಶ್ರಮದಲ್ಲಿ ಅವರ ವ್ಯಕ್ತಿತ್ವ, ಅವರ ಪ್ರಭಾವ ಹೀಗಿತ್ತು. ಸೊಲ್ಲಾಪುರದ ಸಿದ್ದರಾಮೇಶ್ವರ ಸ್ವಾಮಿಗಳು ಅಲ್ಲಿ ಬಂದು ವಾಸ್ತವ್ಯ ಮಾಡ್ತಿದ್ರು. ಅಲ್ಲಿ ಅವರ ನೆನಪಿನಲ್ಲಿ ಒಂದು ಗುಡಿ ಇದೆ, ಅವರು ಪೂಜೆ ಪುನಸ್ಕಾರ ಮಾಡಿದಂಥ ಗುಡಿ. ಅಷ್ಟೇ ಅಲ್ಲ, ರುದ್ರಮುನಿ ಸ್ವಾಮಿಗಳು ಇಂಥ ಪ್ರಭುತ್ವವನ್ನು ಹೊಂದಿದ್ರು. ಉಳವಿ ಚನ್ನಬಸವೇಶ್ವರರಿಗೆ ಅವರಿಗೆ ಸಂಪರ್ಕ ಇತ್ತು. ಇವತ್ತಿಗೆ ಸದ್ಯಕ ರುದ್ರಮುನಿ ಸ್ವಾಮಿಗಳ ಆಶ್ರಮದಿಂದ ಪಲ್ಲಕ್ಕೆ ಹೋದ ಮೇಲೆ ಉಳವಿ ಚನ್ನಬಸವೇಶ್ವರ ರಥೋತ್ಸವ ಶುರುವಾಗ್ತದೆ. ಈ ರೀತಿ ಸಂಪ್ರದಾಯ 850 ವರ್ಷದಿಂದ ಇಟ್ಕೊಂಡು ಬಂದಿದ್ದೇನೆ. ಉಳವಿ ಅಷ್ಟೇ ಉಳಿವಿಲ್ಲ, ಉಳವಿ ನಂತರ ಮಹಾಮನಿ ಅಂತೇಳಿ ಒಂದು ಗವಿ ಇದೆ. ಉಳವಿಯಿಂದ 7 ಕಿಲೋಮೀಟರ್ ದೂರ ಕಾಲ್ದಾರಿಯಿಂದ ಹೋಗಬೇಕು. ನಾನು ಒಮ್ಮೆ ಹೋಗಿದ್ದೆ 30 ವರ್ಷದಿಂದ. ಅಲ್ಲಿ ಒಂದು ಸಣ್ಣ ಗವಿ ಐತಿ. ಅದು ಸಮೀಪ ಹೋದ್ರೆ ಮಾತ್ರ ಗವಿಗತೆ ಕಾಣ್ತದೆ, ದೂರಿಂದ ಅದು ಬರೀ ಗುಡ್ಡದ ಗತೆ ಕಾಣ್ತದೆ. ಅದರ ಹೊರಗಡೆ ಒಂದು ಝರಿ ಹರಿತು. ಆ ಝರಿಯನ್ನು ಕಿನ್ನರಿ ಬೊಮ್ಮಯ್ಯನವರ ಕಾಲಿನಿಂದ ತಿರುಗಿಸಿ ಗುಹೆಯಿಂದ ಹೊರಗೆ ಹರಿಯುತ್ತಿರುವಂಥ ಝರಿ ಗುಹೆ ಒಳಗೆ ಹೋಗಿ ಮತ್ತೆ ಹೊರಗೆ ಬರ್ತಿದೆ. ಮುಂದೆ ಈ ಕಿನ್ನರಿ ಬೊಮ್ಮಯ್ಯನವರ ಹೆಸರಿನಿಂದ ಅದು ಝರಿ ದೊಡ್ಡ ನದಿ ಆದಮೇಲೆ ಅದಕ್ಕೆ ಕಿನಾರ ಅಂಥೇಳಿ ನದಿ ಹೆಸರು ಬಂತು. ಅಲ್ಲಿ ಇವತ್ತಿಗೂ ಗವಿ ಇದೆ. ಆ ಮಹಾಮನೆಯಲ್ಲಿ ಹೊರಾಂಗಣದಲ್ಲಿ ಇವತ್ತಿಗೂ ಈ ಬಾಳೆಹಣ್ಣಿನ ಗಿಡಗಳು ಕಂಡು ಬರ್ತಾವ. ಒಳಗಡೆ ಒಂದು ಕಲ್ಲಿನ ಒಂದು ಕಮಾನ, ಅಲ್ಲಿ ಶರಣರು ಸಾಧನೆ ಮಾಡಿದ್ರು. ಇದು ಉಳವಿ ಮಹಾಮನೆಯ ಕುರಿತು. ಇಂಥ ಸಂಪ್ರದಾಯಕ್ಕೆ ಸಂಬಂಧಪಟ್ಟವರು ರುದ್ರಮುನಿ ಸ್ವಾಮಿಗಳು ಆ ಪವಿತ್ರವಾದಂಥ ಜಾಗದಲ್ಲಿ ಶ್ರೀಗಳ ಜನನ ತೆಗೆದುಕೊಂಡ್ರು. ಅದು ನಮಗೆಲ್ಲರಿಗೂ ಗೊತ್ತು. ಅವರ ಹುಟ್ಟಾವಳಿ ಬದ್ದಲ್ಲಿ ಹೆಚ್ಚು ಮಾತಾಡೋಕ್ಕಿಂತ ಅವರಲ್ಲಿ ಆ ವಯಸ್ಸಿನಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಎಂಥ ಸಾಮರ್ಥ್ಯ ಇತ್ತು ಅನ್ನೋದು ಅದು ಹಿಂದಿನಿಂದ ಪಡ್ಕೊಂಡ್ಬಂದನಿ, ಇದು ನಂದಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಶೂರ್ಪಾಲಿ ಅನ್ನುವಂಥ ಒಬ್ಬ ಶಿಕ್ಷಕರಿದ್ದರು ಅವ್ರಿಗೆ, ಶ್ರೀಗಳಿಗೆ ಕಲಿಸಿದವಂಥವ್ರು. ಅವರು ಬೋರ್ಡ್ ಮೇಲೆ 10 ಸಂಖ್ಯೆಯ ಒಂದು ಲೆಕ್ಕವನ್ನು ಬರೆದ್ರೆ ಆ ಬರೀ
ಅವರಿಗಿಂತ ಮುಂಚೆನೇ ಶ್ರೀಗಳು ಉತ್ತರ ಕೊಡ್ತಿದ್ರು. ಅಂಥ ಸಿದ್ಧಿ ಅಂತ ಗಣಿತ ಶಾಸ್ತ್ರದಲ್ಲಿ ಮಾಸ್ಟ್ರಿ ಅವರಿಗೆ ಅವಾಗನೇ ಇತ್ತು. ಮತ್ತೊಂದೆರಡು ಉದಾಹರಣೆ ತೊಗೊಂಡು ಅಂದ್ರೆ ಅವರ ಸಾಧನಾ ವೈಶಿಷ್ಟ್ಯ ಬೈಲಹೊಂಗಲ್ಗೆ ಬಂದಮೇಲೆ ಅಲ್ಲಿ ಎರಡು ಗುಡಿ ಅದಾವ. ಒಂದು ಬಸವೇಶ್ವರ ಗುಡಿ, ಇನ್ನೊಂದು ಹನುಮಪ್ಪನ ಗುಡಿ ಇದೆ, ಮರಡಿ ಹನುಮಪ್ಪನ ಗುಡಿ ಇದೆ. ಬಸವೇಶ್ವರರು ಅಮೂರ್ತ ಸ್ವರೂಪದಲ್ಲಿ ಅವರಿಗೆ ಬಂದು ಕಾಣಿಕೆಯನ್ನು ಕೊಟ್ಟರು ಅಂತ ನಾವು ಓದ್ತೇವೆ ಪುಸ್ತಕದಲ್ಲಿ. ಇದು ಸಾಂಕೇತಿಕವಾಗಿ ಇಷ್ಟೇ. ಆ ಶಿವಯೋಗ ಸಾಮರ್ಥ್ಯ ವಚನ ಸಾಹಿತ್ಯದ ಮೇಲೆ ಮಾಸ್ಟ್ರಿ ಏನಿತ್ತು, ಆ ಮಾಸ್ಟ್ರಿ ಆ ಸಣ್ಣ ವಯಸ್ಸಿನಲ್ಲಿ ಅವರು ಗಳಿಸಿದ್ರು ಅನ್ನೋದು ಇದೊಂದು ಸಾಂಕೇತಿಕ ಮಾತು. ಹನುಮಂತ ಅವರಿಗೆ ಮಾವಿನ ಹಣ್ಣಿನ ಒಂದು ಫಲ ಕೊಟ್ಟರು ಅಂತೇಳಿ ನಾವು ಓದ್ತೇವೆ. ಇದು ಸಾಂಕೇತಿಕವಾಗಿ ನಾವು ತಿಳ್ಕೊಬೇಕಾದ್ರೆ ಇಷ್ಟೇ. ಬ್ರಹ್ಮಚರ್ಯದ ಸಿದ್ಧಿ ಅವರಿಗೆ ಯಾವಾಗಲೂ ಪ್ರಾಪ್ತ ಆಗಿತ್ತು ಅನ್ನೋದು ನಾವು ತಿಳ್ಕೊಬೋದು. ಅಲ್ಲಿಂದ ಮುಂದೆ ಅವ್ರಿಗೆ ಧಾರವಾಡದ ಕರ್ನಾಟಕ ಕಾಲೇಜಿಗೆ ಬಂದ ಮೇಲೆ ಇಲ್ಲಿ 1 ವರ್ಷ ಅಧ್ಯಯನ ಮಾಡಿ ಕೊಲ್ಲಾಪುರಕ್ಕೆ ಹೋದರು. ಕೊಲ್ಲಾಪುರ ರಾಜಾರಾಮ್ ಕಾಲೇಜ್. ಅಲ್ಲಿ ಅವ್ರ ಸಾಧನೆ ಮತ್ತೊಂದು ದಿಕ್ಕಿನೊಳಗೆ ಬಹಳಷ್ಟು ರಭಸದಿಂದ ನಡೀತು. ರಂಕಾಳಿ ಒಂದು ಕೆರೆ ಇದೆ ಆ ಗುಡಿ ಹೊರಗಡೆ. ಆ ರಂಕಾಳಿ ಗುಡಿ ಆ ಕೆರೆ ಒಳಗೆ ಬೆಳಗ್ಗೆ 3 ಗಂಟೆಗೆ ಅವ್ರು ಎದ್ದು ಅಲ್ಲಿ ಈಶಾಡ್ತಿದ್ರು. ಈಜಿ ಬಂದ ಆ ಗುಡಿ ಒಂದು ಪ್ರದೇಶದೊಳಗೆ ಕೂತು ಧ್ಯಾನ ಕುಂತಿದ್ರು. ಜನಸಂದಣಿ ಆರಂಭಕ್ಕಿಂತ ಮುಂಚೆ 3 ತಾಸು ಧ್ಯಾನ ಕುಂತ್ರ ತೋದ ಕಪ್ಪಡಿಯಾದ ಅರಿಮೆಗಳು ಒಣಗಿ ಆ ಧ್ಯಾನದಿಂದ ಬರುವ ಬೆವರಿನಿಂದ ಮತ್ತೆ ಕೊಯ್ತಿದ್ರು. ಆ ಮಟ್ಟದ ಸಾಧನೆಯನ್ನು ಅವರು ಕೊಲ್ಲಾಪುರದಲ್ಲಿ ಮಾಡ್ತಿದ್ರು ಅಂತದನ್ನು ನಾನು ಬಾಯಿಂದ ಕರೆ ನಾನು ಒಬ್ಬರ ಮನೆಯಾಗ ಸರಿ ಕಲಿತಿದ್ದೆ. ಅವ್ರ ಮುಂದೆ ಕೆಲವು ವಿಷಯಗಳಲ್ಲಿ ಇವರು ಹೇಳ್ತಿದ್ರು ಶ್ರೀಗಳು. ಅಲ್ಲಿಂದ ಬಂದ ಮೇಲೆ ನವಲ್ ತೀರ್ಥಕ್ಕೆ ಬಂದರು, ಮುನ್ವಳ್ಳಿ ಅಂತ. ಈಗ ಅದು ಡ್ಯಾಮ್ ಆಗಿದೆ. ಆ ನವಿಲ್ ತೀರ್ಥದಲ್ಲಿ ಅವರು ಮತ್ತಷ್ಟು ಸಾಧನೆ, ಇದಕ್ಕಿಂತ ಉಗ್ರ ಸಾಧನೆಯನ್ನು ಮಾಡಿದರು. ಆವಾಗ ಶರೀರ ಭೂಮಿಯಿಂದ ಮೇಲೆ ಇರುವಂಥ ಒಂದು ಸಾಮರ್ಥ್ಯ ಅವರು ಆವಾಗನೇ ಪಡ್ಕೊಂಡಿದ್ದರು. ನೋಡಲಿಕ್ಕೆ ನಮಗೆ ಒಂದು ಪವಾಡ ಅಥವಾ ಒಂದು ಕಾಲ್ಪನಿಕ ಕಥೆ ಅಂತ ಅನಿಸ್ತದೆ. ಆದರೆ ಅದು ವೈಜ್ಞಾನಿಕವಾಗಿ ಸತ್ಯ ಇದೆ ಅಂತೇಳಿ ಅನೇಕ ಉದಾಹರಣೆಗಳು ಶ್ರೀಗಳು ಪುಸ್ತಕದಲ್ಲಿ ಬರ್ತಾರೆ. ನಾವು ಒಂದು ವಚನದಲ್ಲಿ ಓದ್ತೇವೆ, ಶರಣರು ಭೂಮಿಯ ಅಥವಾ ಲೋಕದ ಯಾವುದೇ ನಿಯಮಕ್ಕೆ ಒಳಪಡುವವರಲ್ಲ ಅಂತ. ಅಂದರೆ ಪುಸ್ತಕದಲ್ಲಿ ಶ್ರೀಗಳು ಪ್ರಶ್ನೆಗಳು ಬರೆದು ಈ ಆಯಸ್ಕಾಂತೀಯ ನಿಯಮಗಳು, ನ್ಯೂಟನ್ನ ಲಾಸ್, ಡಾರ್ವಿನ್ನ ಲಾಸ್ ಆಗಲಿ ಅಥವಾ ಫ್ರೈಡರ್ ಮನಃಶಾಸ್ತ್ರೀಯ ನಿಯಮಗಳಾಗಲಿ ಇವು ಕೇವಲ ಭೌತಿಕ ಸ್ತರದಲ್ಲಿ ಮಾತ್ರ ನಿಜ, ಆಧ್ಯಾತ್ಮಿಕ ಸ್ತರದಲ್ಲಿ ಇವು ಯಾವ ನಿಜ ಅಲ್ಲ ಅಂತ ಅವ್ರು ಬರೀತಾರೆ. ಅಂದ್ರೆ ಅದು ಸಾಧ್ಯ ಇದೆ. ಎಸ್ಪೆಷಲಿ E=mc² ಅನ್ನುವಂಥ ನಿಯಮವನ್ನು ಶ್ರೀಗಳೇನು ವರ್ಣನೆ ಮಾಡಿದರು, ಅಲ್ಲಮ್ಮ ಗುರುದೇವರನ್ನು ಕುರಿತು ಅಥವಾ ಅಕ್ಕಮಾದೇವರನ್ನು ಕುರಿತು ಈ ಎಲ್ಲ ವಿಷಯಗಳು ಇವುಗಳನ್ನು ಮೀರಿದ್ದಿದೆ ಅನ್ನೋದು ನಾವು ತಮ್ಮ ಪುಸ್ತಕದಲ್ಲಿ ಪ್ರವಚನದಲ್ಲಿ ಹೇಳ್ತಾರೆ. ಈ ಮುನ್ವಳ್ಳಿ ಡ್ಯಾಮ್ ಅಂತ ಮುಂದೆ ಡ್ಯಾಮ್ ಆ ಟೈಮ್ನಾಗ ಶ್ರೀಗಳಿಗೆ ತೊಂದರೆ ಏನಾಗ್ತಂದ್ರೆ ಜನರು ಏನು ಮಾಡಕತ್ತಂದ್ರೆ ಈ ದಾರ ಮಾಡಲಿಕ್ಕೆ, ಹಗ್ಗ ಮಾಡಲಿಕ್ಕೆ ನಾರನ್ನ ನದಿ ಒಳಗೆ ಒಣಗ ಸಾಕಾಗ್ತಿದ್ರು. ಅದರಿಂದ ದುರ್ಗಂಧ ಬರಕ್ಕೆ ಶುರು ಮಾಡಿದ್ರು. ಅದೇ ಕಾಲಕ್ಕೆ ನೌಕಲ್ಯಾಣ ಮಠದ ರೂವಾರಿಗಳಾದಂಥ ಪಾರ್ವತಮ್ಮನವರು ಶ್ರೀಗಳಿಗೆ ಕರೀಲಿಕ್ಕೆ ಕಳಿಸಿದರು. ಅವರು ಆವಾಗ ನೌಕಲ್ಯಾಣ ಮಠದ ಪೀಠಾಧಿಪತಿಗಳಿಗೆ ಹೋಗಿ ನೌಕಲ್ಯಾಣ ಮಠದಲ್ಲಿ ಧಾರವಾಡದಲ್ಲಿ ಮತ್ತೊಂದು ಹಂತದ ಸಾಧನೆಯನ್ನು ಮುಂದುವರಿಸಿದರು. ಅಲ್ಲಿ ಏನು ಸಾಧನೆ ಮಾಡಿದ್ರು ಎಲ್ಲ ಗೊತ್ತದವ. ಆ ಪಾರ್ವತಮ್ಮಜ್ಜಿ ಇರುತ್ತಾನ, ಅವ್ರು ಸಾಕುತ್ತಾಯಿ ಇರುತ್ತಾನೋ ಅದೆಲ್ಲ ಸಾಂಗವಾಗಿ ನಡೀತು. ಅವರ ಶರೀರ ಬಿಟ್ಟ ಮೇಲೆ ಶ್ರೀಗಳು ಅನೇಕ ಕಾರಣ ಸಲುವಾಗಿ ಇವತ್ತಿನ ಸಪ್ತಾಪೂರ ಬಾವಿ ಅಂತ, ಸಪ್ತಾಪೂರ ತೆಗೆಯನ್ನು ಒಂದು ಹಳೆ ತಪವನ ಅಂತ ನಾವು ಬಾಯಲ್ಲಿ ಕರಿತೀವಿ, ಅಲ್ಲಿ ಬಂದು ಅವರು ಮತ್ತೆ ಸಾಧನೆ ಅಂತ ಮುಂದುವರಿಸಿದರು. ಆ ಹಳೆ ತಪವನದ ಹೆಸರು ನವ ಕಲ್ಯಾಣ ಆಶ್ರಮ. ಅದರ ಹೆಸರು ಆಶ್ರಮ, ನಾವು ಬಾಯಲ್ಲಿ ಹಳೆ ತಪವನ ಅಂತ ಕರಿತೀವಿ. ಅಲ್ಲಿ ಒಂದು ಉದಾಹರಣೆಯನ್ನು ತಮ್ಮ ಮುಂದೆ ನೆನಪಿಗೆ ತರ್ತೇನೆ. ಪ್ರತಿ ದಿವಸ ಶ್ರೀಗಳ ಯೂನಿವರ್ಸಿಟಿಗಳ ಪ್ರೊಫೆಸರ್ ಇದ್ದರು. ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯೋಗಶಾಸ್ತ್ರವನ್ನು, ತತ್ವಜ್ಞಾನವನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿದಂಥ ಮೊದಲ ಯೂನಿವರ್ಸಿಟಿ ಅದು. ಅದರ ಮೊದಲ ಗೌರವ ಪ್ರಾಧ್ಯಾಪಕರು ಶ್ರೀಗಳು. ಅಲ್ಲಿ ಏನು ಮಾಡ್ತಿದ್ರು, ಪ್ರತಿ ದಿವಸ ಸಾಯಂಕಾಲ ಕೆಲವು ಗಣ್ಯರು ಅವರ ಆಶ್ರಮಕ್ಕೆ ಬಂದು ಕೊಡ್ತಿದ್ರು. ಅದರಲ್ಲಿ DC ಪಾವಟಿಯವರು, ಅವರ ಧರ್ಮ ಪತ್ನಿ ಕೆಲವೊಮ್ಮೆ, ಉಳಿದವರು 3 ಜನ ನಿಯಮಿತವಾಗಿ ಬರ್ತಿದ್ರು. ಒಬ್ಬರು ಪ್ರೊಫೆಸರ್ ಮ್ಯಾನೇಜರ್ಸ್ ಅಂತ ಹೇಳಿ ಇಂಗ್ಲೀಷ್ ಪ್ರೊಫೆಸರ್, ಅವ್ರ ಹೆಸರನ್ನು ಈ ಕರ್ನಾಟಕ ಕಾಲೇಜ್ ಎದುರಿಗಿನ ರೋಡಿಗೆ ಇಟ್ಟಾರೆ, ಪ್ರೊಫೆಸರ್ ಮ್ಯಾನೇಜರ್ಸ್ ಅಂತೇಳಿ. ಅಂಗಡಿ ಮಾಸ್ತರ್ ಅಂತೇಳಿ ಮತ್ತೊಬ್ಬರು ಟೈಪಿಸ್ಟ್ ಇದ್ದರು, ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಟೈಪಿಸ್ಟ್. ಪ್ರತಿ ದಿವಸ 3 ಜನ ಬಂದು ಆ ಕೋಣೆಯಲ್ಲಿ 1 ತಾಸು ಅವರಿಂದ ಉಕ್ತ ಲೇಖನ ತಗೋತಿದ್ರು, ಡಿಕ್ಟೇಷನ್. ಏನಂದ್ರೆ ಶೂನ್ಯ ಸಂಪಾದನೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ರು. ಶ್ರೀಗಳು ಮಾಡಿದಂಥ ಮೊದಲ ಏಕಮೇವ ಸ್ವಾಮಿಗಳು ಕನ್ನಡದ ಶೂನ್ಯ ಸಂಪಾದನೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದರು. ಪ್ರತಿ ದಿವಸ ಡಿಕ್ಟೇಷನ್ ತಗೋತಿದ್ರು. ಅದನ್ನು ಆ ಟೈಪಿಸ್ಟು ಟೈಪ್ ಮಾಡಿದ ಮೇಲೆ ಪ್ರೊಫೆಸರ್ ಮ್ಯಾನೇಜರ್ಸ್ ಅದನ್ನು ಕರೆಕ್ಷನ್ ಮಾಡ್ತಿದ್ರು, ಇಂಗ್ಲೀಷ್ ಪ್ರೊಫೆಸರ್. ಮರುದಿವಸ ಶ್ರೀಗಳು ಅದನ್ನು ಮತ್ತೆ ಕರೆಕ್ಷನ್ ಮಾಡ್ತಿದ್ರು, ಮಾಡಿ ಮುಂದಿನ ಡಿಕ್ಟೇಷನ್. ಈ ರೀತಿ ವ್ಯಾಲ್ಯೂಮ್ 1 ಶೂನ್ಯ ಸಂಪಾದನೆ ವ್ಯಾಲ್ಯೂಮ್ 1 ಇದು ಕರ್ನಾಟಕ ಯೂನಿವರ್ಸಿಟಿಯಿಂದ ಪಬ್ಲಿಷ್ ಆದಂಥದ್ದಿದೆ. ಅದರೊಳಗೆ DC ಪಾವಟಿಯವರು 300 ಒಳಗೆ ಈ ವಿಷಯ ಬರ್ತಾರೆ.
ಒರಿಜಿನಲಿ ದಿಸ್ ಟಾಸ್ಕ್ ವಾಸ್ ಟೇಕನ್ ಅಪ್ ಬೈ ಶ್ರೀ ಸ್ವಾಮೀಜಿ ಅಂತ ಹೇಳಿ ಸ್ಪಷ್ಟವಾಗಿ ಬರೀತಾರೆ. ಅದು ಆದಮೇಲೆ ಶ್ರೀಗಳಿಗೇನಾದರೂ ಈ ಶಿವಯೋಗ ಆಗಲಿ ವಚನ ಸಾಹಿತ್ಯ ಆಗಲಿ ಇವು ಒಂದು ಕಪಿಮುಷ್ಟಿಗೆ ಸಿಕ್ಕವನ್ನೋದು ಅವ್ರ ಮನಸ್ಸಿಗೆ ಕೇಳಿತ್ತು. ಅಂದ್ರೆ ಒಂದು ಪರಂಪರಾಗತವಾದ ಹಿಡಿತದೊಳಗೆ ಅಥವಾ ಒಂದು ಕಪಿಮುಷ್ಟಿ ಒಳಗೆ ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳು ಅನ್ನೋ ಒಂದು ಚೌಕಟ್ಟೊಳಗೆ ಇಟ್ಕೊಂಡು ಕುಂತಿದ್ರು. ಅದು ಸಾರ್ವತ್ರಿಕವಾಗಿ ಸಾಧ್ಯ ಇರಲಿಲ್ಲ. ಅದಕ್ಕೆ ಮೊದಲು ಶ್ರೀಗಳು ತಮ್ಮನ್ನು ತಾವು ಅದರಿಂದ ಹೊರಗೆ ತೆಗೆದುಕೊಂಡು ಬಂದು ಆ ನಂತರ ಈ ವಚನ ಸಾಹಿತ್ಯ ಅಥವಾ ಈ ಶಿವಯೋಗವನ್ನು ಅವರು ಅದರಿಂದ ಹೊರಗೆ ತಗೊಂಡು ಬರೋದು ಅನಿವಾರ್ಯವಾಯಿತು ಅಂಥೇಳಿ ಅವರು ಇವತ್ತಿನ ಈ ತಪವನ್ನು ಸ್ಥಾಪಿಸಿದ್ರು. ಆ ಸ್ಥಾಪಿಸಲಿಕ್ಕೆ 6 ಉದ್ದೇಶಗಳನ್ನು ಅವ್ರು ಕೊಟ್ಟಾರ. ಅಲ್ಲಿ ನಾವು ನೋಡಿ ಈ ತಪೋವನವನ್ನು ಸ್ಥಾಪಿಸಲಿಕ್ಕೆ ಅನೇಕ ಕಾರಣಗಳು. ಅದರಲ್ಲಿ ಇದಕ್ಕೆ ತಪೋವನ ತ್ಯಾಜಿಸಬೇಕು ಅನ್ನೋ ಒಂದು ಪ್ರಶ್ನೆ. ಅದಕ್ಕೆ 2 ಕಾರಣ. ಒಂದು, ದಶವಿಧ ಸನ್ಯಾಸ, 10 ಪ್ರಕಾರದ ಸನ್ಯಾಸಗಳು: ಸರಸ್ವತಿ, ಭಾರತಿ, ಪುರಿ, ತೀರ್ಥ, ಗಿರಿ, ಪರ್ವತ, ಸಾಗರ, ವನ ಅಥವಾ ಅರಣ್ಯ, ವಿದ್ವತ್ ಅಥವಾ ಪರಮಹಂಸ. ಅದರಲ್ಲಿ ಶ್ರೀಗಳು ತೆಗೆದುಕೊಂಡಂಥ ಸನ್ಯಾಸ ವನ ಸನ್ಯಾಸ ಅಂತೇಳಿ ಇದಕ್ಕೆ ತಪೋವನ ಅಂತೇಳಿ ಅವ್ರ ಹೆಸರಿಟ್ಟು. ಇದು 1ನೇ ಕಾರಣ. 2ನೇ ಕಾರಣ, ಹಿಮಾಲಯದ ತುದಿಗೆ ಮಾನಸ ಸರೋವರ ಅಂತೇಳಿ ಒಂದಿದೆ. ಅದನ್ನು ದಾಟಿದ ಮೇಲೆ ತಪೋವನ ಒಂದು ವಾತಾವರಣ ಇದೆ. ಅಲ್ಲಿ ಜ್ಞಾನಗಂಗೆ ಆಶ್ರಮ ಇದೆ. ಆ ಜ್ಞಾನಗಂಗೆ ಆಶ್ರಮದ ನೆನಪಿಗಾಗಿ ಈ ಪ್ರದೇಶಕ್ಕೆ ಅವರು ತಪೋವನ ಅಂತ ಹೆಸರಿದೆ. ಯಾಕಂದ್ರೆ ಜ್ಞಾನಗಂಗೆ ಆಶ್ರಮ ಅದು ಅದೃಶ್ಯ ಸ್ವರೂಪಗಳಿತ್ತು. ಸಾಮಾನ್ಯ ಕಣ್ಣಿಗೆ ತಿಳಿಯಂಗಿಲ್ಲ ಶ್ರೀಗಳ ಪ್ರವಚನದೊಳಗೆ ಆ ಜ್ಞಾನಗಂಗೆ ಆಶ್ರಮವನ್ನು, ಆ ತಪೋವನವನ್ನು ನಮಗೆ ಸಾದೃಶ್ಯ ಸ್ವರೂಪಗಳನ್ನು ತಂದುಕೊಟ್ಟು ಶ್ರೀಗಳು. ಈ ಕಾರಣಕ್ಕಾಗಿ ತಪೋವನಕ್ಕೆ ಅವರು ಈ ಪ್ರದೇಶಕ್ಕೆ ತಪೋವನ ಹೆಸರಿಟ್ಟು ಸಾಧನೆ ಮಾಡಿದರು. ಇನ್ನು ಈ ತಪೋವನದಲ್ಲಿ ಅವರ ಸಾಧನೆ ಯಾವ ರೀತಿ ಮುಂದುವರಿಸಿದ್ರು ಇನ್ನೊಂದು ಎಲ್ಲರೂ ಗೊತ್ತೈತಿ. ಇಲ್ಲಿ 18 ಫೂಟಕ್ಕೆ ಬಾವಿ ನೀರು ಹತ್ತಿದೆ. ದೇವಾಲಯ ಬಾವಿ ಇದೆ. ಈ ಇಡೀ ಪ್ರದೇಶದಲ್ಲಿ ಎಲ್ಲಿಯೂ ಅಂಥ ಬಾವಿ ಇಲ್ಲ. ಕೇವಲ 18 ಫೂಟಕ್ಕೆ ಬಾವಿ ಹತ್ತಿ ನೀರು ಹತ್ತಿತ್ತು. ಇಲ್ಲಿ ಒಕ್ಕಲ್ತನ ಮಾಡ್ತಿದ್ರು ಸುತ್ತಾಸ್ತಿದ್ರು. ಮತ್ತು ಕರ್ನಾಟಕ ಯೂನಿವರ್ಸಿಟಿಯಿಂದ ಅವರಿಗೆ ಆಗಿನ ಕಾಲದಲ್ಲಿ 60-65 ಇಸ್ವಿಯಲ್ಲಿ 24,000 ರೂಪಾಯಿಗಳ ಪಗಾರ ಬಂದಿತ್ತು. ಅದರಲ್ಲಿ 3,500 ರೂಪಾಯಿ ಕೊಟ್ಟ ಈ ಪ್ರದೇಶವನ್ನು ಖರೀದಿ ಮಾಡಿದ್ರು. ಆಗಿನ ಕಾಲದಲ್ಲಿ ಅದು ಈಗ ಎಷ್ಟು ಕೋಟಿ ಆಗಿದ್ದು ಗೊತ್ತಿಲ್ಲ. ಇಲ್ಲಿ ಸಾಧನೆ ಮಾಡಿ ಅದನ್ನು ಮುಂದುವರಿಸಿಕೊಂಡು ಬಂದ ಮೇಲೆ ಶ್ರೀಗಳಿಗೆ ಬೇರೆ ಬೇರೆ ನಮಗೆ ಬೇರೆ ಉದ್ದೇಶಗಳನ್ನು ಕೊಟ್ಟಾರೆ. ಮತ್ತು ವಿಧಿವತ್ ಸನ್ಯಾಸ ಮತ್ತು ವಿದ್ವತ್ ಸನ್ಯಾಸ ಇವುಗಳಲ್ಲಿ ವ್ಯತ್ಯಾಸ ಇದೆ. ವಿಧಿವತ್ ಸನ್ಯಾಸದೊಳಗೆ ಒಬ್ಬ ಗುರು ಬಂದು ಒಂದು ಪ್ರದೇಶದಲ್ಲಿ ಶಿಷ್ಯನಿಗೆ ಸನ್ಯಾಸದ ದೀಕ್ಷೆಯನ್ನು ಕೊಡ್ತಾನೆ. ಅಲ್ಲಿ ಒಬ್ಬ ಹೊರಗಿನ ಗುರು ಇರ್ತಾನೆ, ಶಿಷ್ಯ ಒಂದು ಕಡೆ ಅವರು ಸನ್ಯಾಸವನ್ನು ಕೊಡ್ತಾರೆ. ಆ ಸನ್ಯಾಸ ಕೊಟ್ಟಂಥ ಸ್ಥಳದಿಂದ ಅವ್ರಿಗೆ ಹೆಸರು ಬರ್ತಾವೆ. ಉದಾಹರಣೆಗೆ ಪುರಿ ಅಂದರೆ ಊರಿನ ಒಂದು ಭಾಗದಲ್ಲಿ ಸನ್ಯಾಸವನ್ನು ಕೊಟ್ಟರೆ ಅವ್ರ ಹೆಸರಿಗೆ ಮುಂದೆ ಪುರಿ ಅಂತ ಬರ್ತೈತಿ. ಉದಾಹರಣೆಗೆ ತೋತಾಪುರಿ ಅಂತ. ತೋತಾಪುರಿಗಳಂದ್ರೆ ರಾಮಕೃಷ್ಣ ಪರಮಹಂಸರ ಗುರುಗಳು. ಮತ್ತೊಂದು, ನಾವು ಸಾಗರದ ದಂಡೆಯ ಮೇಲೆ, ಸಮುದ್ರದ ದಂಡೆಯ ಮೇಲೆ ಏನಾದರೂ ಒಬ್ಬ ಗುರು ಬಂದು ಒಬ್ಬರಿಗೆ ದೀಕ್ಷಾ ಕೊಟ್ಟರೆ ಅವರಿಗೆ ಮುಂದೆ ಸಾಗರ ಅಂತ ಬರ್ತೈತಿ. ರಮಾನಂದ ಸನ್ಯಾಸವನ್ನು ಕೊಟ್ಟರೆ ಅವ್ರಿಗೆ ಮುಂದೆ ತೀರ್ಥ ಅಂತ ಬರ್ತೈತಿ, ರಾಮತೀರ್ಥ. ಈ ರೀತಿ ವಿಧಿವತ್ತಾದ ಸನ್ಯಾಸ ಕೊಟ್ಟವರು ತೊಗೊಂಡವರು ಸಾಕಷ್ಟು ಅದ. ಆದರೆ ವಿದ್ವತ್ ಸನ್ಯಾಸವನ್ನು ತೊಗೊಂಡವ್ರು ಜಗತ್ತಿನಲ್ಲಿ ಭಾಳ ಕಡಿಮೆ, ವಿರಳ. ಅಷ್ಟು ಸಲಹೆ ಯಾರು ತೊಗೊಂಡಿಲ್ಲ. ಯಾಕಂದ್ರೆ ವಿದ್ವತ್ ಸನ್ಯಾಸ ತಗೊಳ್ಳಿಕ್ಕೆ ಅನೇಕ ನಿಯಮಗಳದಾವ. ಅದರಲ್ಲಿ ಒಂದು 2-3 ನಿಯಮಗಳು ಭಾಳ ಖಡಕ್. ಒಂದೇದಂದ್ರೆ ಅವರು ಜಗತ್ತಿನ ಎಲ್ಲ ಧರ್ಮಗಳನ್ನು ಗೌರವಿಸಿ ಅವುಗಳನ್ನು ಅಧ್ಯಯನ ಮಾಡಿ ಬಲ್ಲಿದವರಿರಬೇಕು. 2ನೇದು, ಎಲ್ಲ ಯೋಗಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದವರಿರಬೇಕು. 3ನೇದು, ಅವರು ಒಂದು ಮತ, ಒಂದು ಪಂಥ, ಒಂದು ಚೌಕಟ್ಟು, ಒಂದು ಲಾಂಛನ ಇದಕ್ಕೆ ಸೀಮಿತವಾಗಿ ಇರಬಾರ್ದು. ಒಂದು ಧರ್ಮದ ವ್ಯಕ್ತಿ, ಒಂದು ಜಾತಿಯ ವ್ಯಕ್ತಿ, ಒಂದು ಚೌಕಟ್ಟಿನ ವ್ಯಕ್ತಿಯಾಗಿ ಇರಬಾರ್ದು. ಅಂಥವ್ರು ಮಾತ್ರ ವಿದ್ವತ್ ಸನ್ಯಾಸ ತಗೊಳ್ಳಿಕ್ಕೆ ಸಾಧ್ಯ. ಶ್ರೀಗಳು ವಿದ್ವತ್ ಸನ್ಯಾಸವನ್ನು ತಗೊಂಡು ಯಾವುದೇ ಮಾತಿಗೆ ಅಥವಾ ಯಾವುದೇ ರೀತಿಯ ಸನ್ನಿವೇಶಕ್ಕೆ ಶ್ರೀಗಳು ಬೆನ್ನುಕೊಳ್ಳಿಲ್ಲ, ಎದೆ ಕೊಟ್ಟರು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ತಪೋವನದಲ್ಲಿ ಇಂಥ ಸಾಧನೆ ಮಾಡಿದ ಮೇಲೆ ಶ್ರೀಗಳು ದೇವಾಲಯವನ್ನು ಸ್ಥಾಪನೆ ಮಾಡುವುದು ಅವರಿಗೆ ಅವಶ್ಯಕತೆ ಬಿತ್ತು. 2 ಕಾರಣಕ್ಕಾಗಿ. 1ನೇದು, 3ನೇ ಯುದ್ಧ ಆತು ಅಂತಂದ್ರೆ, ತೃತೀಯ ಯುದ್ಧ ಅದು ಅಣುಯುದ್ಧ ಆತು ಅಂತಂದ್ರೆ ಆ ಹಿಮಾಲಯದ ಪ್ರದೇಶದಲ್ಲಿರುವಂಥ ಜ್ಞಾನಗಂಗೆ ಆಶ್ರಮಕ್ಕೆ ವಿಕಿರಣಗಳ ಪ್ರದೂಷಣೆ ಆಗಲಿಕ್ಕೆ ಸಾಧ್ಯ ಐತಿ. ಇದರಿಂದ ಸತ್ಪುರುಷರು ಏನಾದರೂ ಅಲ್ಲಿಂದ ದೂರ ಹೋದರೆ ನಮ್ಮ ಜಗತ್ತಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಯಾಕಂದರೆ ಎಷ್ಟೆಷ್ಟು ಸತ್ಪುರುಷರ ಸಂಖ್ಯೆ ಹೆಚ್ಚಾಗ್ತದೋ ಅಷ್ಟಷ್ಟು ಲೋಕ ಸುಭಿಕ್ಷವಾಗಿರ್ತೈತಿ. ನಮಗೆ ಸತ್ಪುರುಷರ ಸಂಖ್ಯೆ ಹೆಚ್ಚಿರಬೇಕು, ಅವರು ಗೋಲೋಕಕ್ಕೆ ಸಮೀಪ ಇರಬೇಕು ಅನ್ನುವಂಥ ಒಂದು ವಿಚಾರ. ಅಂಥೇಳಿ ಶ್ರೀಗಳು ಏನು ಮಾಡಿದ್ರಂದ್ರೆ ಅವರ ವಾಸ್ತವಕ್ಕೆ
ಅನುಕೂಲವಾಗಲಿ ಅಂತೇಳಿ ದಿವ್ಯ ದೇವಾಲಯದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಅದರಲ್ಲಿ ಒಬ್ಬರು ಮಾತ್ರ ಇಬ್ಬರಾಗ್ತಾರೆ, ಗಂಧ ಬಾಬಾಜಿ. ಶ್ರೀಗಳ ಇಚ್ಛೆ ಪ್ರಕಾರ ಎಲ್ಲ ಸತ್ಪುರುಷರು ಬಂದ ಅವಶ್ಯಕತೆ ಇದರಲ್ಲಿ ಇರಲಿ ಅಂತನ್ನುವಂಥ ಇದೆ. ಇಲ್ಲಿ ಅವ್ರ ಸಾಧನೆಯನ್ನು ಮುಂದುವರಿಸಿ. ಎರಡನೇದು, ಒಂದು ವೇಳೆ ಅಷ್ಟೂರು ಬರಲಿಲ್ಲ ಅಂದ್ರೆ ಕಡೆಗೆ 5 ಜನರಾದರೂ ಸತ್ಪುರುಷರು ಇಲ್ಲಿ ಬರಲಿ ಅಂತ ಅವರು ವಿನಂತಿ ಮಾಡ್ಕೊಂಡದ್ದಿದೆ. ಅಲ್ಲಿ ಒಬ್ಬರು ಮಾತ್ರ ನಮಗೆ ಇದು ದೃಶ್ಯ ನಮಗೆ ಕಂಡು ಬರ್ತಾರೆ, ಗಂಧ ಬಾಬಾಜಿ. ಇನ್ನು ಎರಡನೇ ಕಾರಣ ಅಂತಂದ್ರೆ ಇಡೀ ಆಯುಷ್ಯದ ತಪಸ್ಸು ಶ್ರೀಗಳು ಮಾಡಿದಂಥ ತಮ್ಮ ಅಖಂಡ ಆಯುಷ್ಯದ ತಪಸ್ಸು ಅವರಿಗೆ ಸಾಲಿಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರೇನು ಮಾಡಿದ್ರು ಅಂದ್ರೆ ಜ್ಞಾನಗಂಗ ಆಶ್ರಮದ ಸತ್ಪುರುಷರಿಂದ ಸಾಲ ತಗೊಂಡು ಆ ಸಾಲ ಮತ್ತು ತಮ್ಮ ತಪಶಕ್ತಿಯನ್ನು ಕೂಡಿಸಿ ಆ ದಿವ್ಯ ದೇವಾಲಯದಲ್ಲಿ ಇಟ್ಟು ಇನ್ನು ಆ ಸಾಲ ಮುಗಿಸೋದು ಹೆಂಗನ್ನೋ ಪ್ರಶ್ನೆ. ಅದು ದುಡ್ಡಿನಿಂದ ಮುಗಿಸೋ ಸಾಲ ಅಲ್ಲ, ಜನರಲ್ಲಿ ಪರಿವರ್ತನೆ ಮಾಡಬೇಕು, ಅವರ ಮನಸ್ಸಿನಲ್ಲಿ ಪರಿವರ್ತನೆ, ಅವರ ಆಚಾರ ವಿಚಾರದಲ್ಲಿ ಪರಿವರ್ತನೆ ಆಗಬೇಕು. ಆ ಪರಿವರ್ತನೆಯಿಂದ ಅವರು ಸಾಲ ಮುಗಿಸುವ ಒಂದು ವಿಧಿವಿಧಾನವನ್ನು ಆ ಸತ್ಪುರುಷರು ಇಟ್ಟರು ಅಂತ ಹೇಳಿ ಅವ್ರು ಬರತ್ತಾ ಇರೋದು. ಅದಕ್ಕೆ ಅಲ್ಲಿ ಒಳಗೆ ಯಾವುದೇ ಮೂರ್ತಿ ಇಲ್ಲ, ಕೈ ಇಲ್ಲ, ಕಾಲಿಲ್ಲ, ತೆಂಗಿನಕಾಯಿ ಇಲ್ಲ, ಕರ್ಪೂರ ಇಲ್ಲ, ಯಾವುದೂ ಇಲ್ಲ, ಕೇವಲ ಮಂತ್ರಗಳನ್ನು ಮಾತ್ರ ಇಟ್ಟಾರೆ. ಅದು ಯಾಕೆ ಅನ್ನೋದು ಕೆಲವರಿಗೆ ಒಬ್ಬರಿಗೆ ಮಾತ್ರ ಆ ಜವಾಬ್ದಾರಿ ವಹಿಸ್ಕೊಟ್ಟಾರೆ. ಆ ಮಂತ್ರಗಳನ್ನು ಅನ್ನಲಿಕ್ಕೆ ಕೇವಲ ಒಬ್ಬರಿಗೆ ಮಾತ್ರ ಜವಾಬ್ದಾರಿ ಕರ್ತವ್ಯ ಇದೆ. ಅದನ್ನು ಬೇರೆದವ್ರಿಗೆ ಪಠಣ ಮಾಡೋದಾಗಲಿ ಬರ್ಕೊಳ್ಳೋದಾಗಲಿ ಅನುಮತಿ ಇಲ್ಲ. ಈ ಜವಾಬ್ದಾರಿ ಕೊಟ್ಟದಕ್ಕೆ ಅವರಿಗೆ ವಿಲ್ಗಳನ್ನು ಮಾಡಿಕೊಟ್ರು. ನಾವೇ ತಿಳ್ಕೊತೀವಿ, ವಿಲ್ ಮಾಡ್ಯಾರಂದ್ರೆ ಆಸ್ತಿ ಕೊಟ್ಟರು, ಹೊಲ ಮನೆ ಕೊಟ್ಟರು, ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟರು ಅಂತ ಹಿಂಗೆ ನಾವು ತಿಳ್ಕೊತೇವೆ ನಮ್ಮ ತಲೆಗಳು. ಮೂಲತಃ ಅವರು ಕೊಟ್ಟದ ವಿಲ್ಗಳನ್ನು ನೋಡಿದ್ರೆ ಅಲ್ಲಿ ಕೇವಲ ಕರ್ತವ್ಯ ಮತ್ತು ಜವಾಬ್ದಾರಿಗಳು ಮಾತ್ರ ಇವೆ. ಹಕ್ಕು ಮತ್ತು ಅಧಿಕಾರಗಳು ಅಲ್ಲಿ ಬರದೇ ಇಲ್ಲ. ಶ್ರೀಗಳು ಯಾರಿಗೂ ಕೊಟ್ಟಿಲ್ಲ. ಅಂದ್ರೆ ಆ ಕರ್ತವ್ಯನ ಪಾಲಿಸುವ ಸಲುವಾಗಿ ಆ 7 ಮಂತ್ರಗಳನ್ನು ಅಲ್ಲಿ ಇಟ್ಟರು. ಅವರು ಒಬ್ಬರು ಭಕ್ತರವರಿಗೆ ಕೇಳಿದರು, ಮತ್ತು ಮೂರ್ತಿ ಇಲ್ಲ ಮತ್ತು ಹೆಂಗಂತೆ. ಆ ಶ್ರೀಗಳು ಹೇಳಿದರು, ಒಂದು ಮೂರ್ತಿ ನಿಲ್ಲಿಸಿದ್ರೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗ್ತೈತಿ. ಅದಕ್ಕೆ ಬೇರೆದವ್ರು ಮಾಡೋಕ್ಕೆ ಬರೋಂಗಿಲ್ಲ, ಅವರ ಮಾಡಬೇಕು. ಮತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮಂತ್ರಗಳು ಬೇಕಾಗ್ತವೆ. ಇದರ ಅರ್ಥ ಮೂರ್ತಿ ಮಾತ್ರವಲ್ಲ, ಮಂತ್ರಗಳ ಮಾತ್ರ ಬಂದಂಗ ಅಂತೇಳಿ ನಾವು ಮೂರ್ತಿಯನ್ನು ಬಿಟ್ಟು ನೇರವಾಗಿ ಮಂತ್ರಗಳನ್ನೇ ನಿಲ್ಲಿಸುವಂತೆ ಶ್ರೀಗಳು ಅವರಿಗೆ ಒಂದು ಉತ್ತರವನ್ನು ಕೊಟ್ಟರು. ಇನ್ನು ಮತ್ತೊಮ್ಮೆ ಶ್ರೀಗಳು ಜನಿಸಿ ಬರ್ತಾರೋ ಏನು ಹೆಂಗೋ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಭಕ್ತರಲ್ಲಿ ಇದೆ. ಸಾಕಷ್ಟು ಶ್ರೀಗಳು ಹೇಳ್ಯಾರ, ಈ ಶರೀರ ಜೀರ್ಣ ಆತಂದ್ರೆ ಇದನ್ನು ಒಗಿತೇನೆ, ಮತ್ತೊಂದು ಕೊಡ್ತೇನೆ ಅಂತ ಸಾಮರ್ಥ್ಯ ಇದೆ, ಮತ್ತು ನಾನು ಪದೇ ಪದೇ ಶರೀರ ತೊಡ್ತೇನೆ ಬಿಡ್ತೇನೆ ಅಂತ ಹೇಳಾರ. ಸಾಕಷ್ಟು ಬಾರಿ ಪ್ರವಚನದಲ್ಲಿ ಹೇಳ್ಯಾರ, ಬರ್ದಾರ. ಒಂದು ಉದಾಹರಣೆಯನ್ನು ಕೊಟ್ಟರು ಶ್ರೀಗಳು. ಅದು ಈ ಪುಸ್ತಕದಲ್ಲಿ ಬಂದಿದೆ. ಶಾಂತಾಕುಮಾರಿ ಮಾಥೂರ್ ಅನ್ನುವಂಥ ಒಬ್ಬ ಹುಡುಗಿ, 8 ವರ್ಷದ ಹುಡುಗಿ, ಅದು ದಿಲ್ಲಿ ಸಮೀಪ ಒಂದು ಹಳ್ಳಿ ಒಳಗೆ. ಆ 6-8 ವರ್ಷದ ಹುಡುಗಿ ಏನು ಮಾಡ್ತಿದ್ದಂಥ ಶಾಂತಾಕುಮಾರಿ ಮಾಥೂರ್ ಅನ್ನುವಂಥವ್ರು ತಮ್ಮ ತಂದೆ ತಾಯಿಗಳ ಮುಂದೆ ಪದೇ ಪದೇ ತನ್ನ ಹೋದ ಜನ್ಮದ ವಿಷಯ ಹೇಳ್ಕೊತಿದ್ರು. ನಾ ಹಾಗಿದ್ನಿ, ಅಲ್ಲಿದ್ನಿ, ಇಲ್ಲಿದ್ನಿ. ತಂದೆ ತಾಯಿಗಳು ಏನು ಮಾಡಿದ್ರು, ಏನೋ ಪಟ ಮಾಡ್ತಾ ಇರ್ತಾರಂತ ಅದನ್ನು ಗೌನ ಮಾಡಿದ್ರು. ಮುಂದೆ ಒಬ್ಬ ಇಂಗ್ಲೀಷ್ ವ್ಯಕ್ತಿ ಬಂದ ಆಕೆ ಮಾತನ್ನು ಕೇಳಿದ. ಆಕೆ ಏನು ಹೇಳ್ತಾರೆ ತಿಳ್ಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ. ಈಕೆ ಹೋದ ಜನ್ಮದ ಒಂದು ವಿಷಯನ ಹೇಳಕತ್ತಾರೆ. ಆಕೆ ಜೋಡಿ ಮಾತಾಡಿದ್ರು, ನೀವು ಯಾರು, ಏನು ಮಾಡ್ತಿದ್ದಿ, ನೀನು ನೆನಪೈತೆ ಹೇಳಿದ್ರೆ, ಹೌದು ನೆನಪೈತೆ. ಹಂಗಾಗಿ ಯಾರಿದ್ದೆ ಅಂದ್ಕೊಂಡು ನಾನು ಒಬ್ಬ ಗೃಹಿಣಿ ಇದ್ದಿ, ನಾನು ಇಂತಿಂಥವನ್ನ ಧರ್ಮಪತ್ನಿ ಇದ್ದಿ, ಆಮೇಲೆ ನಮ್ಮೂರು ಇದು, ನಮ್ಮ ವಿಳಾಸ, ಹಂಗಾರೆ ನೀ ಏನಾದರೂ ವಿಳಾಸ ಕೊಡ್ತೀಯಾ ಅಂತ ಕೇಳಿದ್ರೆ ಕೊಡ್ತೇನೆ ಅಂದ. ವಿಳಾಸ ಕೊಟ್ಟ ಮೇಲೆ ಆ ವಿಳಾಸಕ್ಕೆ ಆ ಇಂಗ್ಲೀಷ್ ವ್ಯಕ್ತಿ ಪತ್ರ ಬರ್ದಾಗ ಅಲ್ಲಿಂದ ಉತ್ತರ ಬಂತು. ಅವ್ರು ಏನು ಬರ್ತಿದ್ರು ಅಂದ್ರೆ, ನನಗೆ ಮೊದಲೇ ಹೆಂಡತಿ ತಿಳ್ಕೊಂಡಿದ್ದು, ಇದು 2ನೇ ಹೆಂಡತಿ, ಮತ್ತು ನಾನು ಇಂಥ ಹೊರಗೆ ಹೀಗೆಲ್ಲ ಅಂತ ಹೇಳಿದ ಮೇಲೆ ಈ ಹುಡುಗಿ ಹೇಳಿದ್ದೆಲ್ಲ ಸರಿಯಾಗಿ ತುಲನೆ ಆಗ್ತದೆ. ಅವ್ರೇನು ಮಾಡಿದ್ರಂದ್ರೆ ಆ ವ್ಯಕ್ತಿಯನ್ನು ಕರ್ಕೊಂಬಂದರು, ಹೋದ ಜನ್ಮದ ಗಂಡನನ್ನು ಕರ್ಕೊಂಬಂದು ಆಕೆ ಮುಂದೆ ನಿಲ್ಲಿಸಿದಾಗ 8 ವರ್ಷದ ಹುಡುಗಿ ಅವ್ರ ಗಂಡನ ತಪ್ಕೊಂಡು ಅಳಕತ್ಲಾಕಿ. ಅದ ಮೇಲೆ ಆಕೆಲ್ಲ ಹೇಳಿದ್ದೆ, ನಾ ಹಂಗಿದ್ಯಲ್ಲ. ಮುಂದೆ ಅಷ್ಟೇ ಎಲ್ಲ ಆಕೆ ಏನು ಹೇಳಿದ್ದಂದ್ರೆ, ನೀವು ನನಗೆ ರೊಕ್ಕ ಕೊಟ್ಟಿದ್ರಿ ಹೋದ ಜನ್ಮಗಳು, ಆ ರೊಕ್ಕನ ಹಿಂದೆ ಇಟ್ಟೇನು ಅಂತ ಹೇಳಿದ್ರು. ಅವ್ರು ಹೋಗಿ ಚೌಕಶಿ ಮಾಡಿದಾಗ ಆ ಜಾಗದಲ್ಲಿ ಇಷ್ಟು ದುಡ್ಡು ಇತ್ತು. ಅಂದ್ರೆ ಹೋದ ಜನ್ಮ ಅನ್ನೋದು, ಪೂರ್ವ ಜನ್ಮ ಅನ್ನೋದು ಇದೆ ಅಂತ ಅಂದಮೇಲೆ ನಮ್ಗೆ ಪುನರ್ಜನ್ಮನೂ ಇದೆ ಅಂತೇಳಿ ಶ್ರೀಗಳು ಅವಾಗನೂ ಒಪ್ಪಿದ್ರು. ಇನ್ನು ಶ್ರೀಗಳ ಸಾಧನೆಯಲ್ಲಿ ಕೆಲವು ವೈಶಿಷ್ಟ್ಯ ಅದಾವ. ಅಂದ್ರೆ ಅವರು ಹೊಸ ಜನ್ಮ ಹೆಂಗೆ ತಗೋತಾರೆ ಅನ್ನೋಕ್ಕಿಂತ ಯಾವ ರೀತಿ ಅವ್ರು ತಯಾರಾಗಿದ್ರು ಅನ್ನೋದನ್ನು ಕೆಲವರ ಮಾತಿನಿಂದ ಕೇಳಿ ನಾನು ಈ ಶರೀರವನ್ನು 125 ವರ್ಷ ಬದುಕೋಂಗ ನಾನು ತಯಾರು ಮನೆಯಲ್ಲೇ ಮಗನ ಅಂತಿದ್ರು. 125 ವರ್ಷ ಅದು ಬದುಕೋಂಗ. ಆದರೆ ಒಂದು ನಿಯಮ ಇತ್ತು, ಆ ನಿಯಮವನ್ನು ಅವರೇ ಹೇಳಿದ್ರು ಶ್ರೀಗಳು. ಸಮಾಜ ಒಂದು ಕೆಲಸ ಮಾಡಿದ್ದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ ಅಂತ. ಏನಂದ್ರೆ ಸಾಮಾಜಿಕ ಸೋಂಕುಗಳನ್ನು ನನ್ನ ಸಮಾಜದಲ್ಲಿ ಭಾಳ ಸಮೀಪ ತಗೋಬಾರ್ದು ಅಂದ್ರೆ ಸಾಧ್ಯ ಇಲ್ಲ, ಆದರೆ ಇದೇನು ಆಗಲಾರ್ದು ಮಾತಂತೇಳಿ ಅವ್ರು ಅವತ್ತು ಹೇಳಿದ್ರು. ಅದು ಆಗಲಿಲ್ಲ. 85 ವಯಸ್ಸು ಮುಗಿದ ಮೇಲೆ ಅವ್ರ ಶರೀರ ಬಿಡಬೇಕಾದ್ದು ಜೀರ್ಣ. ಈ
95ರಿಂದ 125 ಅವಧಿಯ ವ್ಯತ್ಯಾಸ ಏನಿದೆ, 40 ವರ್ಷದ ವ್ಯತ್ಯಾಸ, ಅದನ್ನು ಮತ್ತೆ ಫುಲ್ಫಿಲ್ ಮತ್ತೆ ಅದನ್ನು ತುಂಬಿಕೊಳ್ಳಿಕ್ಕೆ ಅವ್ರು ಮತ್ತೊಂದು ಜನ್ಮ ಕೊಟ್ಟು ಬರ್ತೇವೆ ಅಂತ ಹೇಳಿ ಅವ್ರು ಬಂದ ಮೇಲೆ ಪ್ರವಚನ ಮಾಡೋಂಗಿಲ್ಲ, ಯಾರ ಹೆಚ್ಚು ಮಂದಿ ದರ್ಶನ ಕೊಡೋಂಗಿಲ್ಲ, ಪುಸ್ತಕ ಕೊಡೋಂಗಿಲ್ಲ, ಕೇವಲ ಧ್ಯಾನ 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 ಮಾಡ್ಬೋದು ಅವ್ರು ಹೊಸ ಜನ್ಮ ಹೊಸ ಶರೀರ ತೊಟ್ಟು ಬರ್ತೇವೆ ಅಂತ ಹೇಳಿ ಅನೇಕ ಕಡೆ ಅನೇಕ ರೀತಿಯಲ್ಲಿ ಹೇಳ್ಯಾರ. ಇದು ಅವರ ಸಾಧನೆ ಕುರಿತು ಅವರು 125 ವರ್ಷ ಬದುಕುವಂಥ ಶರೀರ ಇದ್ದಲ್ರಿ ಅಂತೇಳಿ ಕೆಲವೊಮ್ಮೆ ಸಂಶಯನೂ ಬರ್ತಾವೆ ನಮಗೆ ಈಗಿನ ಕಾಲದವ್ರು. ಆಗಿನ ಕಾಲದಲ್ಲಿ 19-20ನೇ ವಯಸ್ಸಿನಲ್ಲಿ ಅವರು 1 ತಾಸು ಶಿರ್ಷಾಸನ ಮಾಡ್ತಿದ್ದಂತ ಹೇಳ್ಯಾರ. ನಾವು ಈಗ ಶಿವರಾತ್ರಿ ಇದ್ದೀವಿ, ಅನೇಕ ಜನ ಇಲ್ಲಿ ನಾವು 83ನೇ ಇಸ್ವಿಯಲ್ಲಿ ನಾವು ಮತ್ತು ಅನೇಕರು ಇಲ್ಲಿ ಶಿವರಾತ್ರಿಗಳಿದ್ವಿ. ಬೆಳಿಗ್ಗೆ 1 ತಾಸು ಮತ್ತು ಸಾಯಂಕಾಲ 1 ತಾಸು ಇದೇ ಹಾಲ್ದಲ್ಲಿ, ಇದೇ ಬ್ರಹ್ಮವಿಹಾರದಲ್ಲಿ ಅವ್ರು ನಮಗೆ 1 ತಾಸು ದರ್ಶನ ಕೇವಲ ಶಿವರಾತ್ರಿಗಳಿಗೆ ಮಾತ್ರ ಕೊಡ್ತಿದ್ರು. ಆವಾಗ ಅನೇಕ ವಿಷಯಗಳನ್ನು ಅವ್ರು ಹೇಳಿದರು. 1 ತಾಸು ಶಿರಸಾಸನವನ್ನು ಮಾಡುವುದಂದ್ರೆ ಶರೀರ ಭೂಮಿಯ ಅಯಸ್ಕಾಂತ ವಿರುದ್ಧ ಕಲಿತ ಕೆಳಮಂಡಿಲ್ಲುವಂಥ 1 ತಾಸು, ಅದು ಎಲ್ಲರಿಗೂ ಸಾಧ್ಯ ಇಲ್ಲ, ಕಣ್ಣಾಗ ರಕ್ತ ಬರ್ತಿರ್ತಾವೆ. ಅಂಥದ್ದು ಸಾಧನೆಯನ್ನು ಅವರು ಮಾಡಿದರು. ಎರಡನೇದು, ಅವರ ಆಗಿನ ಕಾಲದಲ್ಲಿ ಕವಿತೆಗಳನ್ನು ಬರೀತಾ ಇದ್ರು. ಅದಕ್ಕೆ ಅವರು ಉಡಾಳ ಉರಿಗಂಡೇಶ್ವರ ಅಂತೇಳಿ ಒಂದು ವಚನ ಮುದ್ರಿಕೆಯನ್ನು ಇಟ್ಟುಕೊಂಡಿದ್ರು ಶ್ರೀ ಅವ್ರು ಹೇಳಿದಂಥ. ಆಗಿನ ಕಾಲದಲ್ಲಿ ಅವರಿಗೆ ಸಂಗೀತ ಸಾಮರ್ಥ್ಯ ಇತ್ತು. ಸಾಹಿತ್ಯವನ್ನು ನೋಡಿದ್ರೆ, ಅವರ ಇವತ್ತಿನ ಸಾಹಿತ್ಯವನ್ನು ನೋಡಿದ್ರೆ ಅದು ಕೇವಲ ಅಕ್ಷರಗಳ ಸಮೂಹ ಅಲ್ಲ, ಅದು ಕೇವಲ ವ್ಯಾಕರಣ, ಛಂದಸ್ಸು, ಅಲಂಕಾರ ಇಷ್ಟ ಅಲ್ಲ. ಅಲ್ಲಿ ಅವರ ದೃಶ್ಯಾವಳಿ ಏನು ಕಂಡು ಬರ್ತದೋ, ಅವ್ರಿಗೆ ಮುಂದಿನ ಭಾಷೆ ಏನು ಕಂಡು ಬರ್ತದೋ ಅದನ್ನು ಅವರ ಅಕ್ಷರ ರೂಪದೊಳಗೆ ಇಟ್ಟು ಇಂಥ ಅನೇಕ ಲೇಖನಗಳನ್ನು ಬೇರೆ ಬೇರೆ ಕಡೆ ಪ್ರಕಟ ಆಗ್ಯಾವ, ಪುಸ್ತಕಗಳ ಪ್ರವಚನಗಳ ರೂಪದಲ್ಲಿ ಅದಾವ. ಅವನ್ನೆಲ್ಲ ನಾವು ಕೂಡಿಸಿ ಇದನ್ನು ಮತ್ತೊಂದು ಮುಂದಿನ ಜನಾಂಗಕ್ಕೆ ತಲುಪಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇಷ್ಟು ಹೇಳಿ ನಾನು ಇವತ್ತಿನ